ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಯಾವುದಾದ್ರೂ ವಸ್ತು ಅಥವಾ ಹಣ ಕಳ್ಳತನ ಆದರೆ ನಾವು ಮೊದಲು ಹೋಗುವುದು ಪೊಲೀಸ್ ಠಾಣೆಗೆ. ಕಳ್ಳರನ್ನ ಹುಡುಕಿಕೊಡಿ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಆದರೆ ಆ ಗ್ರಾಮದಲ್ಲಿ ಕಳ್ಳತನವಾದರೆ ಮೊದಲು ಹೋಗೋದು ದೇವರ ಸನ್ನಿಧಾನಕ್ಕೆ. ಹರಕೆ ಮಾಡಿಕೊಂಡ ಕೆಲವೇ ದಿನಗಳಲ್ಲಿ ವಸ್ತುಗಳು ವಾಪಸ್ ಸಿಗುತ್ತೆ ಅನ್ನೋದು ಜನರ ನಂಬಿಕೆ. ಮೋಸ, ಅನ್ಯಾಯಕ್ಕೊಳಗಾದ ಅದೆಷ್ಟೋ ಭಕ್ತರಿಗೆ ಈ ಸ್ಥಳದಲ್ಲಿ ನ್ಯಾಯ ಸಿಕ್ಕಿದೆಯಂತ. ಹಾಗಾದರೆ ಅದು ಎಲ್ಲಿ, ಯಾವ ಥರದ ಹರಕೆ ಅನ್ನೋದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅದು ಮುಂಡಗೋಡ್ ತಾಲೂಕಿನ ಕುರ್ಲಿ ಎಂಬ ಗ್ರಾಮ. ಇಲ್ಲಿ ಬಹಳ ವಿಶೇಷತೆಯಿಂದ ಕೂಡಿದ ಒಂದು ದೇವರ ಗುಡಿ ಇದೆ. ಯಾವುದೇ ವಸ್ತು ಕಳ್ಳತನವಾದರೂ ಜನ ಇಲ್ಲಿಗೆ ನಡೆದುಕೊಳ್ತಾರೆ. ಎಷ್ಟೋ ಜನ ಮೋಸಕ್ಕೊಳಗಾದವರಿಗೆ ನ್ಯಾಯ ಸಿಕ್ಕಿರುವ ಉದಾಹರಣೆಗಳಿವೆ. ಹೌದು, ಈ ಕುರ್ಲಿ ಗ್ರಾಮದಲ್ಲಿ ಕಬ್ಬರಗಿ ಭೂತೇಶ್ವರ ದೇವರ ಸನ್ನಿಧಾನವಿದೆ. ದಟ್ಟಾರಣ್ಯದ ಮಧ್ಯೆ ಈ ದೇವಸ್ಥಾನವಿದೆ. ಕಳ್ಳತನ ಅಥವಾ ಯಾವುದೇ ವ್ಯಾಜ್ಯಗಳು ನಡೆದ್ರೆ ಭಕ್ತರು ಇಲ್ಲಿ ಹರಕೆ ಮಾಡಿಕೊಳ್ಳುತ್ತಾರೆ. ಈ ಭೂತೇಶ್ವರ ದೇವರ ಎದುರು ಪ್ರಾರ್ಥಿಸಿ ತೆಂಗಿನಕಾಯಿಯನ್ನ ಹೂಳುತ್ತಾರೆ. ಹರಕೆ ಮಾಡಿಕೊಂಡ ಕೆಲವೇ ದಿನಗಳಲ್ಲಿ ಕಳ್ಳತನ, ಮೋಸ ಮತ್ತಿತರ ಅನ್ಯಾಯಕ್ಕೊಳಗಾದ ಅದೆಷ್ಟೋ ಭಕ್ತರಿಗೆ ಈ ಸ್ಥಳದಲ್ಲಿ ನ್ಯಾಯ ದೊರಕಿದೆ. ಈ ಸ್ಥಳ ಇರೋದು ಮಳಗಿಯಿಂದ 5 ಕಿಲೋಮೀಟರ್ ಹಾಗೂ ಬೆಡಸ್ಗಾಂವ್ನಿಂದ 5 ಕಿಲೋಮೀಟರ್ ಅಂತರದಲ್ಲಿ. ಇನ್ನು ನಾಳೆ ನಡೆಯುವ ಮಕರ ಸಂಕ್ರಮಣದಂದು ಇಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣಾ ನಡೆಯಲಿದೆ. ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ವರ್ಷದ ಎಲ್ಲಾ ದಿನಗಳಲ್ಲೂ ಇಲ್ಲಿಗೆ ಬಂದು ಭಕ್ತರು ಹರಕೆ ಸಲ್ಲಿಸುವ ಸಂಪ್ರದಾಯವಿದೆ. ಇನ್ನು ಈ ಸ್ಥಳಕ್ಕೆ ಬರುವ ಭಕ್ತಾದಿಗಳಿಗೆ ರಸ್ತೆ ಹಾಗೂ ಕುಡಿಯುವ ನೀರು, ವಿದ್ಯುತ್ ದೀಪದಂತಹ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ಒದಗಿಸಿದಲ್ಲಿ ಇನ್ನಷ್ಟು ಅನುಕೂಲವಾಗಲಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಕುರ್ಲಿ ಕಬ್ಬರಗಿ ಭೂತೇಶ್ವರ ಇಲ್ಲಿ ಒಳ್ಳೆ ಐತಿಹಾಸಿಕ ಸ್ಥಳ. ಇಲ್ಲಿ ಯಾಕಂದ್ರೆ ಎಲ್ಲೋ ನೀರಿಲ್ಲದಿದ್ರು ಈ ಜಾಗದಲ್ಲಿ ಕಂಟಿನ್ಯೂ ಎಂಥ ಬರಗಾಲ ಬಂದ್ರೂ ಇಲ್ಲಿ ನೀರು ಇರ್ತದೆ. ಹಾಗೆ ಇಲ್ಲಿ ಹರಕೆ ಮಾಡ್ಕೊಂತಾರೆ. ಏನು ಕಳೆದೋದ ವಸ್ತುವನ್ನು ಯಾಂಥ ಒಂದು ವಸ್ತು ಕಳೆದು ಹೋದ್ರೂ ಭೂತೇಶ್ವರ ಕುರಿ ಅಥವಾ ಕೋಳಿದು ಹರಕೆ ಮಾಡ್ಕೊಂಡ್ರೆ ಅದು ಸಿಕ್ಕ ನಂತರ ಹರಕೆ ತೀರಿಸ್ತಾರೆ. ಮತ್ತು ಒಂದು ಇತಿಹಾಸಕ ಸ್ಥಳ. ಇಲ್ಲಿ ಆಗಬೇಕು, ಇನ್ನೇನು ಮತ್ತು ಕರೆಂಟ್ ಆಗಬೇಕು, ಮತ್ತು ಕುಡಿಯೋ ನೀರಿದೆ. ನೀರಿಗೆ ಸ್ಥಳ ಕುಡಿಯೋ ಶುದ್ಧವಾದ ನೀರು ವ್ಯವಸ್ಥೆ ಇಲ್ಲ. ಸರಿ. ಮುಂಡಗೋಡ್ ತಾಲೂಕು ಕುರ್ಲಿ ಗ್ರಾಮ ಅಂದರೆ ಮಳಗಿಗೂ ಸೇರ್ತೈತಿ, ಕೋಡಂಬಿಗೂ ಸೇರ್ತೈತಿ, ಕೂರ್ಲಿಗೂ ಸೇರ್ತೈತಿ. ನಡು ಇದು ಸೆಂಟ್ರ್ ಇದೆ ಇಲ್ಲಿ. ಅಂದರೆ ದೂರದಿಂದ ಹಾವೇರಿ, ಹಾನಗಲ್ಲು, ಧಾರವಾಡ, ಹುಬ್ಬಳ್ಳಿ. ನಾಳೆ ಮಕರ ಸಂಕ್ರಮಣ ದಿನ ವಿಶೇಷವಾದ ಪೂಜೆ, ಸತ್ಯನಾರಾಯಣಕತೆ, ಹೋಮ, ಹವನ ಮತ್ತು ಬೆಳತಂಕನೂ ಅಲ್ಲಿ ಕಾರ್ಯಕ್ರಮ ನಡೀತಾನೆ ಇರ್ತದೆ. ಸಂಜೆಯಿಂದ ಬೆಳಗಾವಿ ಮಠನೂ ಅನ್ನ ಸಂತರ್ಪಣೆ ಇರ್ತದೆ. ಒಂದು ನಿಮಿಷ. ಅಕ್ಕಿಯನ್ನು ಎತ್ತಿ ಆಮೇಲೆ ಸ್ವಂತ ಎಲ್ಲ ರೈತರು ದುಡ್ಡನ್ನು ಹಾಕಿ ಅವರು ಬೆಳೆದಂಥ ಅಕ್ಕಿಯನ್ನು ಕೊಟ್ಟು ಜಾತ್ರೆಯನ್ನು ನೆರವೇರಿಸತಕ್ಕದ್ದು. ಎಲ್ಲರಿಗೂ ಊಟ ಇರುತ್ತದೆ. ಒಂದು 10,000 ಜನ ಭಕ್ತರ ಮೇಲೆ ಸೇರ್ತದೆ ಇಲ್ಲಿ.